ಯಡಿಯೂರಪ್ಪರದು ಬಲ ನಮ್ಗೆ ಹೆಂಗಿದೆ ಅಂದ್ರೆ, ಇಷ್ಟು ಜನ ಏನಿವತ್ತು 1500 2000 ಜನ 3000 ಜನ ಸೇರ್ಬೇಕು ಅಂದ್ರೆ ಆ ಒಂದು ಶಕ್ತಿ, ಆ ಗ್ರೂಪ್ ಗಳಲ್ಲಿ ಆ ಬ್ಯಾನರ್ ಹಾಕಿ ಶಶಿಕಾಂತ್ ಗುರೂಜಿ ಬರ್ತಾರೆ ಅಂತ ಗೊತ್ತಾಯ್ತು. ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಾವು ಬರ್ತೀವಿ ಅಂತ ಮೂಲೆಯಿಂದ 31 ಜಿಲ್ಲೆನೂ ಹುಡುಗರು ಬಂದಿದ್ದಾರೆ ಇಲ್ಲಿ. ಪರವಾನಗಿ ಭೂಮಾಪಕರನ ಗೋಳೂರ್, ಕಿತ್ತೂರು ರಾಣಿ ಗಂಡು ಮೆಟ್ಟಿದ ನಾಡು ಬೆಳಗಾವಿ, ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ಗುರೂಜಿ ಫೈನಲ್ ಹೋಗ್ಬೇಕು ಇವತ್ತು. ಸರ್ಕಾರ ನಮ್ಗೆ ಸಮಾನ ಕೆಲಸಕ್ಕೆ ಸಮಾನ ವೇತನಕ್ಕಿಂತ ಮುಂಚೆ ಕಾಯಮಾತಿ ಮಾಡ್ಕೊಬೇಕು. ಎಲ್ಲಾ ಪ್ರಾವಿಷನ್ ಇದೆ ಗುರುಜಿ. ಸರ್ಕಾರ ಬೇರೆ ಬೇರೆ ಸಂದರ್ಭದಲ್ಲಿ ಎಲ್ಲಾ ಅಳತೆ ಜಮೀನ್ ಅಳಿಸಿದೆ, ದೇವಸ್ಥಾನ ಅಳಿಸಿದೆ, ಮಶಾನ ಅಳಿಸಿದೆ, ದರ್ಖಾಸ್ ಜಮೀನ್ ಅಳಿಸಿದೆ. ಒಬ್ಬ ಲೈಸೆನ್ಸ್ ಸರ್ವೇರ್, ಗೌರ್ಮೆಂಟ್ ಸರ್ವೇರ್ ಏನ್ ಕೆಲಸ ಮಾಡ್ತಾರಲ್ಲ ಎಲ್ಲಾ ಕೆಲಸನೂ ತಗೊಳುತ್ತೆ ಗುರುಜಿ. ದುಡ್ಡು ಮಾತ್ರ ನಮ್ಮನ್ನ ಕೇಳ್ಬೇಡ್ರಿ ಅನ್ನತ್ತೆ. ರೈತರು ಕೊಟ್ಟಿರ್ತಕ್ಕಂಥ ದುಡ್ಡು ಅಕೌಂಟ್ ಅಲ್ಲಿ ಇಟ್ಕೊಂಡು ನಾನು ಫ್ರೀ ಮಾಡಿಸ್ತೇ ಅಂತ ಹೇಳುತ್ತೆ. ಬಟ್ ರೈತನ ದುಡ್ಡು ತಾನೇ ಅದು. ನಾವು ರೈತರ ಮಕ್ಳು ಇದೀವಿ ಇಲ್ಲಿ. ಯಾರು IAS ಆಫೀಸರ್, KS ಆಫೀಸರ್ ಮಕ್ಳು ಯಾರು ಇಲ್ಲ ಗುರುಜಿ. ಪ್ರತಿಯೊಬ್ರು ರೈತರ ಮಕ್ಳನೇ ಇರೋದಿಲ್ಲಿ. ನಮಗೇನಾದ್ರೂ ಕೆಲಸ ಮಾಡಿದಂತ ಸಂದರ್ಭದಲ್ಲಿ ನಾವು ದುಡ್ದಿರ್ತಕ್ಕಂತ ದುಡಿಮೆಗೆ ದುಡ್ಡು ಕೊಡ್ರಿ ಅಂತ ಕೇಳಿದಾಗ ನಮ್ಮ ಮೇಲೆ ಅಧಿಕಾರಿ ವರ್ಗದಿಂದ ಇರ್ಬೋದು, ಎಲ್ಲಾ ಕಡೆಯಿಂದನೂ ನಮ್ಗೆ ನೋಟಿಸ್ ಬರ್ತವೆ, ಎಲ್ಲ ಬರ್ತವೆ. ಈ ಸರಿ ಹೆಂಗಾಯ್ತು ಗುರುಜಿ, ಒಂದು ತಿಂಗಳು ಅಂದ್ರೆ 45ನೇ ದಿನ ಇವತ್ತು ಮುಷ್ಕರ ಹೋಗ್ತಾ ಇದೆ. ಇಡೀ ರಾಜ್ಯ ಅಂತ ಒಬ್ಬ ಲೈಸೆನ್ಸ್ ಸರ್ವೇರ್ಗೆ ಒಂದು ನೋಟಿಸ್ ಬಂದಿಲ್ಲ ಗುರುಜಿ. ಅದ್ರ ತಾಕತ್ತು ಕರ್ನಾಟಕ ರಾಜ್ಯ ಪರವಾನಗಿ ಭೂಮಾಪಕರ ಸಂಘಕ್ಕಿದೆ ಗುರುಜಿ. ಪ್ರತಿಯೊಬ್ಬ ಪರವಾನಗಿ ಭೂಮಾಪಕ, ಕಟ್ಟ ಕಡೆ ಪರವಾನಗಿ ಭೂಮಾಪಕ ನನಗೆ ನೋವಾಯ್ತು ಅಂತ ಸಂದರ್ಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ತಿರುಮಲೇಗೌಡ ಇರ್ಬೋದು, ಗೌರವಾಧ್ಯಕ್ಷ ಪಾರ್ವ ಇರ್ಬೋದು, ಇಡೀ ರಾಜ್ಯ ಸಂಘ ಅವ್ರೆ ಬೆನ್ನೆಲುಬಾಗಿ ನಿಂತಿದೆ ಗುರುಜಿ. ಎಲ್ಲೇ ಸಮಸ್ಯೆ ಆತೈತಲ್ಲ, ಆ ಸಮಸ್ಯೆ ಆದಂತ ಸಂದರ್ಭದಲ್ಲಿ ನಾವಿದ್ದೀವಿ, ಧೈರ್ಯ ಮಾಡಿ ನಾವಿದ್ದೀವಿ, ನಿಮ್ಮ ರಕ್ಷಣೆ ಮಾಡ್ತೀವಿ ಅಂತ ಕೇಳ್ಕೊಳತ್ತೆ ಗುರುಜಿ. ಈ ಸಮ್ಮುಖದಲ್ಲಿ ಗುರುಜಿ ರಾಣಿ ಚೆನ್ನಮ್ಮ ಇಲ್ಲಿದ್ದಾರೆ, ತಾವಿದ್ದೀರ. ನಮ್ಮ ದೇವ್ರಿಗಿನ್ನ ಹೆಚ್ಚಿನ ತರ ನೀವು ನಮಗ್ ಬೆಂಬಲ ಕೊಟ್ಟು ಬಂದಿದ್ದೀರಾ. ಈ ಸನ್ನಿಧಿಲಿ ಹೇಳ್ತೀನಿ ಗುರುಜಿ, ಕಟ್ಟ ಕಡೆ ಪರವಾನಗಿ ಭೂಮಾಪಕನು ಯಾರ ರಾಜ್ಯ ಸಂಘ ನಂಬಿವತ್ತು ನಮಗ್ ಬಂದಿಲ್ ಕರೆ ಕೊಟ್ಟು ನಮ್ಮಲ್ಲಿ ಬಂದ್ ಕುಂತಿಲ್ಲ ಗುರುಜಿ. ಅವ್ರ ಕುಟುಂಬ ಇವತ್ತು ನಾವು 5,000 ಜನ ಇರ್ಬೋದು ಗುರುಜಿ. 5 30,000 ಜನ ಇವತ್ತು ಬೀದಿಲಿ ಕುಂತಿದ್ದಾರೆ ಅನ್ನೋದು ಸರ್ಕಾರಕ್ಕೆ ಎಚ್ಚರಿಕೆ ಗುರುಜಿ. ಇದು ಯಾಕೆಂದ್ರೆ ನಮ್ಗೆ ಇವತ್ತು ಕಂದಾಯ ಮಂತ್ರಿಗಳು ನಮ್ಗೊಂದು ಸೌಜನ್ಯಕ್ಕೆ ಭೇಟಿ ಕೊಡಿ, ನಾವು ಭೇಟಿ ಆಗ್ತಾ ಇದೀವಿ ಮಾಡ್ತಾ ಇದೀವಿ ಅಂದ್ರೆ ನಮ್ ಕೈ ಸಿಗ್ತಾ ಇಲ್ಲ. ರಾಜ್ಯದ ದೊರೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮನ್ನ ಕರೆದು, ನಾನು ಆ ದಿನ ನಿಮ್ಗೆ ಸರ್ವೆ ಡೇ 10ನೇ ತಾರೀಕು ಬಂದ್ರೆ ಕರೆಕ್ಟ್ ಆಗಿ 1 ವರ್ಷ ಆಯ್ತು ಗುರುಜಿ. ನಮ್ಮ ಕುಟುಂಬ ಸಮೇತ ತಗೊಂಡೋಗಿ ನಾವು ನಮ್ಮ ಹಬ್ಬ ಆಚರಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಹಾಜರಾಗಿದ್ವಿ. ನೋಡ್ತು ವಿಧಾನಸೌಧ ಭವ್ಯ ಮೆಟ್ಟಲ್ ಮೇಲೆ ರೆಕಾರ್ಡ್ ಇದೆ. ಅದು ಪರವಾನಗಿ ಭೂಮಾಪಕರಿಗೆ ಒಂದು ಮನವಿ ಕೊಟ್ಟಿದ್ದಾರೆ. ಏನ್ ಶಿಳ್ಳೆಗಳು ಚಪ್ಪಳೆಗಳು ಗುರುಜಿ. ಅವತ್ತ ಪರವಾನಗಿ ಭೂಮಾಪಕನ ಕಣ್ಣಲ್ಲಿದ್ದಂತ ಆನಂದ ಸಂತೋಷ ಈ ವರ್ಷದಲ್ಲಿ ಎಲ್ಲ ನೀರ್ ಬರಂಗ್ ಮಾಡ್ಬಿಟ್ಟು ರಕ್ತ ಬರ್ತಾ ಇದೆ ಗುರುಜಿ. ಆತರ ಮಾಡಿದ್ದಾರೆ. ನಮಗ್ ನೋವಿದೆ. ಯಾಕೆಂದ್ರೆ ಎಷ್ಟೋ ಕುಟುಂಬಗಳು ಕೊರೋನಾ ಸಂದರ್ಭದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರು, ಡೆತ್ ಆದ್ವು, ತೊಂದರೆಗಳಾಯ್ತು ಗುರುಜಿ. ಸರ್ಕಾರದಿಂದ ₹1 ಇಲ್ಲ. ಪರವಾನಗಿ ಭೂಮಾಪಕ ಏನಾದ್ರೂ ಆದ್ರೆ ಗುರುಜಿ, ಪರವಾನಗಿ ಭೂಮಾಪಕನೇ ಕೈ ಹಿಡಬೇಕು. ನಾವು ಹೋಗ್ಬೇಕು, ನಮ್ ಕೈಲಿ ಏನಾಗುತ್ತೋ ಸಹಾಯ ಕೊಡ್ಬೇಕು, ಮಕ್ಕಳಿಗೆ ಸಹಾಯ ಮಾಡ್ಬೇಕು. ಸರ್ಕಾರ ಇದೆಲ್ಲ ಗೊತ್ತಿದೆ. ಅಧಿಕಾರಿ ವರ್ಗದರು ಗುರುಜಿ, ಬಂದಂತ ಮಂತ್ರಿಗಳು ಇರ್ಬೋದು, ಎಲ್ಲಾರ್ಗು ದಿಕ್ ತಪ್ಸ ಅಂತ ಕೆಲಸ ಮಾಡ್ತಾ ಇದಾರೆ ಗುರುಜಿ. ನಾನ್ ನಿಮಗ್ ಕೈ ಜೋಡಿಸಿ ಕೇಳ್ಕೊಳ್ಳೋದಿಷ್ಟೇ, ನಮ್ಗೇನಾದ್ರೂ ಮಾಡಿ ಗುರುಜಿ ನ್ಯಾಯ ಕೊಡ್ಬೇಕು. ಇವತ್ತು ನಾವಿಲ್ಲಿ ಸಮಾವೇಶ ಮಾಡ್ತಾ ಇದೀವಿ. ಇವತ್ 3,000 ಜನ ಸೇರಿ ಇವತ್ತು ನಾವು ಸ್ಟ್ರೈಕ್ ಮಾಡ್ತಕ್ಕಂಥದ್ದು ಇದು ಇಡೀ ಕರ್ನಾಟಕಕ್ಕೆ ಒಂದು ಮಾದರಿ. 9ನೇ ತಾರೀಕು ಮೈಸೂರಲ್ಲಿ ಇದೇ ತರ ಒಂದು ಬಿಗ್ ಪ್ರೊಟೆಸ್ಟ್ ಇದೆ ಗುರುಜಿ. ನೀವು ಈಗಾಗಲೇ ಭರವಸೆ ಕೊಟ್ಟಿದ್ದೀರಾ, ನೀವೇನ ಬಗೆಹರಿಸ್ತಿಲ್ಲ ಅಂದ್ರೆ ಬೆಂಗಳೂರಲ್ಲಿ ನಾವು ಇಡೀ ರಾಜ್ಯ ರೈತ ಸಂಘ 31 ಜಿಲ್ಲೆಗೂ ಕರೆ ಕೊಟ್ಟು ಬಂದು ಕೂತ್ಕೊಂಡಿದೀವಿ ಅಂತ. ಸರ್ಕಾರ ಏನಾದ್ರೂ ಇವತ್ತು ಎಚ್ಚೆತ್ಕೊಂಡು ನಮ್ಗೆ ಇದು ಅನುಕೂಲ ಮಾಡ್ಲಿಲ್ಲ ಅಂದ್ರೆ ಗುರುಜಿ, ನಾವು ಕೈ ಮುಗಿದು ಖಾಲಿ ಬುದ್ಧಿ ಮುಂದೆ ಕೇಳ್ತೀವಿ. ನಿಮ್ ಸಹಕಾರ ಬೇಕು ನಮ್ಗೆ. ಬೆಂಗಳೂರಲ್ಲಿ ಬಿಗ್ ಪ್ರೊಟೆಸ್ಟ್ ಆಗೋದು ನಿಂತಿಲ್ಲ. ನಾವು ಮನೆ ಮಠ ಬಿಟ್ಟು ಕೂತ್ಕೋಬೇಕು ಅಂದ್ರೆ ನಿಮ್ ನಡು ನೀರಲ್ಲಿ ನಾವು ಕೂತ್ಕೊಳಕ್ ತಯಾರಿದೀವಿ ಗುರುಜಿ. ನಮಗ್ ನ್ಯಾಯ ಕೊಡಿಸ್ಲೇಬೇಕು. ಎಲ್ಲಾ ಹಂತದಲ್ಲೂ ರೋಸಿದೀವಿ ಗುರುಜಿ. ಎಲ್ಲಾರ ಭರವಸೆಗಳು ಮುಗ್ದಿದೆ, ಏನು ಇಲ್ಲ. ಕೋರ್ಟ್ಗೆ ಹಾಕಿದೀವಿ, ಕೋರ್ಟ್ ಆದೇಶ ಇದೆ ಗುರುಜಿ. ಕೋರ್ಟ್ ಆದೇಶನ ತಿರ್ಚಂತ ಕೆಲಸ ಅಧಿಕಾರಿಗಳು ಮಾಡ್ತಾ ಇದಾರೆ. ನಮಗ್ ನೋವಿದೆ ನೋಡಿ ಗುರುಜಿ. ಹೆಣ್ಮಕ್ಳುಗಳು ಇವತ್ತೆಲ್ಲ ಎಷ್ಟೊಂದ್ ಜನ ಹೆಣ್ಮಕ್ಳಿಗಿದಾರೆ ನೋಡಿ. ಸರ್ಕಾರ ಹೆಣ್ಮಕ್ಳನ್ನ ತಾಯಿಯಂದಿರನ್ನ ಪೂಜೆ ಮಾಡ್ಬೇಕು, ಅವ್ರಿಗೆ ಗೌರವ ಕೊಡ್ಬೇಕು ಅನ್ನತ್ತೆ. ಇದೇನ ಗುರುಜಿ ಗೌರವ ಕೊಡ್ತಾ ಇರೋದು? ನಡು ಬಿಸಿಲಲ್ಲಿ ಇವತ್ತೆಲ್ಲ ಹಾಲಲ್ಲಿ ಕುಂಡಿಸ್ಬಿಟ್ಟು ಅವ್ರ ನೋವು ಇವತ್ತು ನಾವು ತೋಡ್ಕೊಂಡಂಗ್ ಮಾಡ್ತಾ ಇದೆ ಗುರುಜಿ. ನಮಗ್ ದಯವಿಟ್ಟು ಇನ್ನೂ ಒಂದ್ಸರಿ ಕೇಳ್ಕೊಂತೀನಿ ಗುರುಜಿ, ನಮಗ್ ನ್ಯಾಯ ಕೊಡಂತ ಪೂರಕವಾದ ದಾಖಲೆಗಳೆಲ್ಲ ಇದೆ ಗುರುಜಿ. ಮಾನ್ಯ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದಾಗ ಬಂದು ಭರವಸೆ ಕೊಟ್ಟಿದ್ದಾರೆ. ಯಾಕ್ರಿ ಇವ್ರನ್ನ ಯಾಕೆ ನೇಮಕ ಮಾಡ್ಕೊಳಕ್ಕಾಗಲ್ಲ? ನೇಮಕ ಮಾಡ್ಕೊಳ್ಳಿ. ಇವರಿಂದ ಸರ್ಕಾರಕ್ಕೆ ಆದಾಯ ಇದೆ, ಇವ್ರನ್ನ ಯಾಕೆ ತುಂಬ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸೆಷನ್ ಅಲ್ಲಿ ಮಾತಾಡಿದ್ರು ಗುರುಜಿ. ಇವತ್ತು ಹೋಗಿ ಕೇಳಿದಾಗ ಅವ್ರಿಗೆ ಅದ್ ಯಾವ್ದು ಪಟ್ಟಭದ್ರ ಹಿತಾಸಕ್ತಿಗಳು ಕಾಡ್ತಾ ಇದಾವೆ ನಮ್ಗಂತೂ ದೇವರಣೆಗೂ ಗೊತ್ತಿಲ್ಲ. ಆ ಮುರುಗೇಂದ್ರ ಶಿವಯೋಗಿ, ಸಂಗೊಳ್ಳಿ ರಾಯಣ್ಣ ಬುದ್ಧಿ ಕೊಡ್ಲಿ. ಮಾನ್ಯ ಮುಖ್ಯಮಂತ್ರಿಗಳು ಒಳ್ಳೆಯವರಿದ್ದಾರೆ,
ಕಂದಾಯ ಮಂತ್ರಿಗಳು ಒಳ್ಳೆಯವರಿದ್ದಾರೆ. ಪರವಾನಗಿ ಭೂಮಾಪಕರ ವಿಚಾರದಲ್ಲಿ ಯಾಕೆ ಕಣ್ಣು ಮುಚ್ಚಾಲೆ ಆಟ ಆಡ್ತಾ ಇದ್ದಾರೆ ನಮಗೆ ಗೊತ್ತಿಲ್ಲ. ನಾವು ಸರ್ಕಾರನಾಗ್ಲಿ ಮಂತ್ರಿಗಳನ್ನಾಗ್ಲಿ ಕಂದಾಯ ಯಾರನ್ನು ಏನು ಅನ್ನಲ್ಲ ಗುರುಜಿ. ನಮಗೆ ಬೇಕಾಗಿರೋದು ಒಂದೇ, ಪರವಾನಗಿ ಭೂಮಾಪಕರಿಗೆ ಕಾಯಂ ಆಗ್ಬೇಕು. ನೀವೇನಾದ್ರೂ ಲೇಟ್ ಆಗಿ ಮಾಡಿದ್ರೆ ನಮಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ